ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಗಗನ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ. ಬನ್ನಿ, ಇವತ್ತು ತುಂಬ ಟೇಸ್ಟಿಯಾದಂತಹ ಮೂಸಂಬಿ ಜ್ಯೂಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆ ತಿಳಿಸಿ. ಫ್ರೆಂಡ್ಸ್, ಬನ್ನಿ ಈಗ ಮೂಸಂಬಿ ಜ್ಯೂಸ್ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡೋಣ. ಸಿಂಪಲ್ಲಾಗಿ ಮಾಡ್ಬೋದು. ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ. ನಾನಿಲ್ಲಿ ಒಂದು ಮೂಸಂಬಿಯನ್ನು ತಗೊಂಡಿದ್ದೀನಿ. ಇದನ್ನು ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ತೊಳೆ ಬಿಡಿಸ್ಕೊಂಡು, ಹಾಗೆ ಬೀಜ ಎಲ್ಲ ತೆಗಿಬೇಕು. ಬೀಜ ತೆಗೆದಿಟ್ಕೊಂಡು, ಇಲ್ಲಿ ನೋಡಿ ಫ್ರೆಂಡ್ಸ್, ನಾನೀಗ ಸಿಪ್ಪೆ ಎಲ್ಲ ತೆಗೆದು ಬೀಜ ತೆಗೆದು ಇಟ್ಕೊಂಡಿದ್ದೀನಿ. ಈ ರೀತಿ ಎಲ್ಲ ಒಂದೇ ಒಂದು ಬೀಜ ಇರಬಾರ್ದು, ಬೀಜ ಇದ್ದರೆ ಕೈ ಬರುತ್ತೆ ಜ್ಯೂಸು. ಹಾಗೂ ಬೆಲ್ಲದ ಪುಡಿ ನಾನಿಲ್ಲಿ 2 ಸ್ಪೂನ್ ತಗೊಂಡಿದ್ದೀನಿ. ಸ್ವಲ್ಪ ಚಿಟಿಕೆ ಉಪ್ಪು, ಸ್ವಲ್ಪ ಚಿಟಿಕೆ ಮೆಣಸು, ಚಿಟಿಕೆ ಇದು ಏಲಕ್ಕಿ ಪೌಡ್ರು, ಹಾಗೂ 1 ಗ್ಲಾಸ್ ನೀರು. ಈಗ ಇದನ್ನು ನಾವು ರುಬ್ಕೊಂಡು ಬರಬೇಕು, ನೈಸಾಗಿ ರುಬ್ಬಬೇಕು. ಈಗ ನೈಸಾಗಿದೆ. ಇದನ್ನು ನಾನು ಈ ರೀತಿ ಸೋಸ್ಕೊಳ್ತಾ ಇದ್ದೀನಿ, ನೀಟಾಗಿ ಸೋಸ್ಕೊಳ್ತಾ ಇದ್ದೀನಿ. ಮತ್ತೆ ತರಿ ಇದ್ದರೆ ಮತ್ತೆ ಅದಕ್ಕೆ ಸ್ವಲ್ಪ ನೀರು, ಒಂಚೂರು ಬೆಲ್ಲ ಸೇರಿಸ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡಿ ಸೋಸ್ಕೊಳ್ಳಿ, ಆಗ ಪೂರ್ತಿ ರಸನೂ ಬರುತ್ತೆ. ಈಗ ಫ್ರೆಂಡ್ಸ್, ಸೋಸ್ಬಿಟ್ಟು ಎಲ್ಲ ಆಗಿದೆ. ಈಗ ರುಚಿಯಾಗಿರುವ ಮೂಸಂಬಿ ಹಣ್ಣಿನ ಜ್ಯೂಸು ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಕೂಡ ಈ ವಿಡಿಯೋ ನೋಡಿದ ಮೇಲೆ ಟ್ರೈ ಮಾಡಿ ನೋಡಿ. ತುಂಬ ಹೆಲ್ದಿನೂ ಕೂಡ ಇದು. ಫ್ರೆಂಡ್ಸ್, ತುಂಬ ಟೇಸ್ಟಿಯಾಗಿರುತ್ತೆ. ಒಮ್ಮೆ ನೀವು ಕೂಡ ಟ್ರೈ ಮಾಡಿ. ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹೆಲ್ದಿಯಾದಂಥ ಜ್ಯೂಸು ರೆಡಿಯಾಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್.